ಇವತ್ತು ನಾನು ರಾಜಕೀಯವಾಗಿ ಯಾರಾದರೂ ಬೆಳೆಸಿದ್ರೆ ಅದು ಸಾಮಾನ್ಯ ಮಾನಪಡಿ ವಜ್ಜಲ್ರವರು ಮತ್ತು ಅವ್ರ ಕುಟುಂಬ ಒಂದು ಅಚಾನಕ್ ಆಗಿದ್ದು ನಡೆದಂತ ಘಟನೆಯನ್ನ ಇವತ್ತ ವಿಜೃಂಭಣೆ ಮಾಡಿ ಬೇರೆ ಪಕ್ಷದವ್ರು ಏನೋ ಲಾಭ ತಗೋಬೇಕಂತ ಉದ್ದೇಶಕ್ಕೆ ಅದನ್ನ ಮಾಡ್ತಾರೆ. ಅದರಲ್ಲಿ ಯಾವುದಿಲ್ಲ. ಅದು ಸರಿಸುಮಾರು 3 ತಿಂಗಳ ಹಿಂದೆ ನಡೆದಂತ ಘಟನೆ. ಇವತ್ತು ನಿನ್ನೆ ನಡೆದಲ್ಲ. ಇವತ್ತು ಟಿವಿಯಲ್ಲಿ ಯಾರೋ ಒಂದು ಟಿವಿಯಲ್ಲಿ ಹಾಕಿದ್ರಂತ ಸೋಮವಾರ ನಡೆದ ಘಟನೆ. ಕಾರ್ಯಕರ್ತರು ಎರಡು ಕಡೆ ಕಾರ್ಯಕರ್ತರು ಯಾರಿದ್ದಾರೆ ನೀವು ಗಮನಿಸಿದ್ರೆ ಎಲ್ಲರೂ ನಾವೇ ಇದೀವಿ. ನಾವೇ ಒಂದು ಕುಟುಂಬದ ಸದಸ್ಯರು. ನಾವು ಕುಟುಂಬದ ಸದಸ್ಯರು ಇದೀವಿ. ಮಾತಾಡುವಾಗ ಆವೇಶ ಬರೋದಿಲ್ಲ. ನಾನು ಸ್ವಲ್ಪ ಮಾತಾಡುವಾಗ ನೀವಂತೂ ಬಹಳ ಹತ್ತಿರದಿಂದ ಕಂಡಿರ್ರಿ. ನನ್ನ ಧ್ವನಿನೂ ಬಹಳ ಜಾಸ್ತಿ, ಯಾವುದೇ ವಿಷಯ ಇರಲಿ ಸ್ವಲ್ಪ ಮಾತಾಡುವ ಕಾರ್ಯಕರ್ತರು ನೋವನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ಎಕ್ಸ್ಪ್ರೆಸ್ ನಮ್ಗೆ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನನಗೂ ವಿಷಾದ ಇದೆ. ಆದ್ರೆ ಇದು ಯಾವುದೇ ಉದ್ದೇಶಪೂರ್ವಕವಾಗಿ ಯಾರಿಗೋ ಏನೋ ಮಾಡಬೇಕು ಅಂತ ಮಾಡಿದಂಥದ್ದಲ್ಲ. ಅದನ್ನ ಇವತ್ತು ರಾಜಕೀಯವಾಗಿ ಏನೇನೋ ಬಳಸ್ಕೋಬೇಕು ಅಂತೇಳಿ ಇವತ್ತು ತಿರುಚಿ ಕಟ್ ಅಂಡ್ ಪೇಸ್ಟ್ ಮಾಡಿ ಅದನ್ನು ಜೋಡಿಸಿ ಇವತ್ತ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನಂತೂ ಸ್ಪಷ್ಟೀಕರಣ ಮಾಡೋದು, ಯಾರು ಕಾರ್ಯಕರ್ತರು ಗೊಂದಲಕ್ಕೆ ಬೀಳಂತ ಅವಶ್ಯಕತೆ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಕಟ್ಟಾಳು. ಅವ್ರೇನು ಇವತ್ತು ನನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿದ್ದಂಥವನು ಇವತ್ತು ಜಿಲ್ಲೆಯ ಅಧ್ಯಕ್ಷನವರಿಗೆ ಇವತ್ತೇನ ಲಿಂಗಸೂರು ತಾಲೂಕಿನ ಜನ ಸನ್ಮಾನ್ಯ ಮಾನಪ್ಪ ಜಲ್ರು ಏನು ಬೆಳೆಸಿದ್ದಾರೆ